ಒಂದು ಕಡೆ ಮಳೆ ಇಲ್ಲ, ಮಳೆಯ ಕಾರಣಕ್ಕಾಗಿ ಬರದ ಪರಿಣಾಮ ಎದುರಾಗ್ಬಿಟ್ಟಿದೆ. ಇದರ ಮಧ್ಯೆ ಮಂಡ್ಯದಲ್ಲಿ ಬೆಲ್ಲದ ದರ ಗಗನಕ್ಕೇರಿದೆ. ರೈತರ ಕಬ್ಬು ಬೆಳೆಗೆ ಕಾವೇರಿ ನೀರು ಬಿಡ್ಲಾಗ್ತಾ ಇಲ್ಲ. ಗಾಣಗಳಿಗೆ ಕಬ್ಬಿನ ಪೂರೈಕೆ ಇಲ್ಲದೆ ಉತ್ಪಾದನೆಯ ಕೊರತೆ ಭುಗಿಲೆದ್ದಿದೆ. ಮಾರುಕಟ್ಟೆಯಲ್ಲಿ ಭಾರೀ ಏರಿಕೆಯನ್ನ ಕಂಡಿದೆ ಬೆಲ್ಲದ ದರ. ಕ್ವಿಂಟಾಲ್ ಬೆಲ್ಲ 6,500ರಿಂದ 7,000 ರೂಪಾಯಿವರೆಗೂ ಹರಾಜಾಗ್ತಾ ಇದೆ. ಈ ಹಿಂದೆ ಮಂಡ್ಯದಲ್ಲಿ 4,500 ರೂಪಾಯಿ ಇತ್ತು ಕ್ವಿಂಟಲ್ಗೆ. ಕಳೆದ 2-3 ದಿನದಲ್ಲಿ 2,000 ರೂಪಾಯಿ ಏರಿಕೆಯನ್ನ ಕಂಡಿದೆ ಬೆಲ್ಲದ ದರ. ಕಳೆದ 6 ತಿಂಗಳಿನಿಂದ ಮಳೆ ಇಲ್ಲದೆ ಕಬ್ಬಿಗೆ ನೀರಿನ ಪೂರೈಕೆಯಾಗಿಲ್ಲ. ನೀರು ಪೂರೈಕೆ ಇಲ್ಲದೆ ಕಬ್ಬಿನ ಗದ್ದೆಗಳು ಒಣಗಿ ಹೋಗಿದ್ದಾವೆ. ಕಬ್ಬಿನ ಇಳುವರಿ ಅರ್ಧದಷ್ಟು ತಗ್ಗಿ ಬೆಲ್ಲದ ಬೆಲೆ ಏರಿಕೆಯಾಗ್ಬಿಟ್ಟಿದೆ. ಬರ ಪರಿಸ್ಥಿತಿ, ಅದರಲ್ಲೂ ಕಾವೇರಿ ಕಣಿವೆಯಲ್ಲಿ ಮಂಡ್ಯ, ಮೈಸೂರು ಈ ಭಾಗದಲ್ಲಿ ಮಳೆನೇ ಆಗ್ತಾ ಇಲ್ಲ. ರೈತರು ಆತಂಕಕ್ಕೊಳಗಾಗಿದ್ದಾರೆ. ಇದರ ಮಧ್ಯೆ ಕಾವೇರಿ ನೀರನ್ನ ಕುಡಿಯುವುದಕ್ಕಷ್ಟೇ ನಾವು ಬಳಕೆ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ರೈತರಿಗೆ ಬಿಡೋದಕ್ಕೆ ಸದ್ಯಕ್ಕಂತೂ ಸಾಧ್ಯ ಆಗೋದಿಲ್ಲ ಅನ್ನೋದು ರಾಜ್ಯ ಸರ್ಕಾರದ ಮಾತು. ಅದರ ಪರಿಣಾಮವನ್ನ ಈಗ ಎದುರಿಸುವಂತಹ ಅನಿವಾರ್ಯ ಪರಿಸ್ಥಿತಿ. ಬೆಲ್ಲದ ದರ ಕಳೆದ 2-3 ದಿನಗಳಲ್ಲೇ ಕ್ವಿಂಟಲ್ಗೆ ಸುಮಾರು 2,000 ರೂಪಾಯಿಯಷ್ಟು ಏರಿಕೆ ಕಂಡಿದೆ. 6,500ದಿಂದ 7,000 ರೂಪಾಯಿಗೆ ಬೆಲ್ಲ ಹರಾಜಾಗ್ತಾ ಇದೆ. ಸರ್, ಇಡೀ ಇತಿಹಾಸದಲ್ಲಿ 1985ರಲ್ಲಿ ಮಾರ್ಕೆಟ್ ಓಪನ್ ಆಯಿತು. ಅಲ್ಲಿಂದ ಇಲ್ಲಿವರೆಗೆ ಇಡೀ ಇತಿಹಾಸದಲ್ಲಿ ಈ ರೇಟ್ ನೋಡಿರಲಿಲ್ಲ. ಈ ಸಾರಿ ಏನೋ ಅಂತ ಗೊತ್ತಾಯ್ತಿಲ್ಲ, ಕ್ರಾಫ್ಟ್ ಎಲ್ಲ ಕಮ್ಮಿ ಆಗೈತೆ, ಮಳೆ ಇಲ್ದೇ ಅರ್ಧಕ್ಕರ್ಧ ಒಟ್ಟೋಯ್ತು. ಅದರಿಂದ ಆಚೆಗೆ ಈಗ ಈ ರೇಟ್ ಬಂದು ಕೂತೈತೆ. 6,750 ರೂಪಾಯಿ ಆಗೈತೆ ಇವತ್ತು ಕ್ವಿಂಟಲ್ ಪರ್ ಕ್ವಿಂಟಲ್. 4,500, 550, 600, 5,000 ಒಳಗಿತ್ತು. ಎರಡು ದಿನದಿಂದ 5,000 ಒಳಗಡೆ ಇತ್ತು. 2,000 ರೂಪಾಯಿ ಜಾಸ್ತಿ ಆಗೈತೆ ಏಕ್ದಮ್. 6 ತಿಂಗಳಿಂದ 4,500, 600 ರೂಪಾಯಿ ಇತ್ತು ಬೆಲ್ಲ. ಇದಕ್ಕಿದ್ದಂಗೆ ರೇಟ್ ಜಾಸ್ತಿ. ಸಕ್ಕರೆ ರೇಟ್ ಇವತ್ತು 70 ರೂಪಾಯಿ ಆಗೈತೆ. ಅದು ಕಂಪೇರ್ ಮಾಡ್ಕೊಂಡ್ರೆ ಬೆಲ್ಲದ ರೇಟ್ ಈ ರೇಟ್ ಆಗೈತೆ. ಸರ್, ಕ್ರಾಫ್ಟ್ ಇಲ್ಲ. ಇರೋದು 2-3 ಫ್ಯಾಕ್ಟ್ರಿ ಓಡ್ತಾ ಇದೆ ಮಂಡ್ಯದಲ್ಲಿ. 3 ಫ್ಯಾಕ್ಟ್ರಿಯಿಂದ ಸಕ್ಕರೆಗೆ ಹೊರಗಡೆ ಬೆಲ್ಲ ಇಲ್ಲ. ಇನ್ನೊಂದು ಅರ್ಧ ಕ್ರಾಫ್ಟ್ ಹೊಟ್ಟೋಯ್ತು, ಮಳೆ ಇಲ್ದೇ ನೀರು ಬಿಡ್ದೇ ಹೊಟ್ಟೋಯ್ತು. ಇನ್ನು ಅರ್ಧ ಉಳಿದಿರೋದ್ರಲ್ಲಿ ಸಕ್ಕರೆಯರು ಮಾರ್ಕೆಟು ಅಲ್ಲಿ ಹೊಡ್ಕೋತಾರೆ ಅವರು. ಡಿಮ್ಯಾಂಡ್ ಏನಿಲ್ಲ ಸರ್, ಕ್ರಾಫ್ಟ್ ಇಲ್ಲ. ಮೇನ್ ಕ್ರಾಫ್ಟ್ ಇಲ್ಲ, ಜೊತೆಗೆ ಸಕ್ಕರೆ ರೇಟ್ ಜಾಸ್ತಿ. ಹೊರಗಡೆ ಸಕ್ಕರೆ ಇಲ್ಲ, ಹೊರಗಡೆ ಕ್ರಾಫ್ಟ್ ಇಲ್ಲ, ಸಕ್ಕರೆ ಕಮ್ಮಿ ಆಯ್ತಾ, ರಫ್ತು ಮಾಡ್ಕೊಳಕ್ಕೆ ಆಯ್ತಲ್ಲ. ಹಂಗಾಗಿ ಸಕ್ಕರೆ ರೇಟ್ ಜಾಸ್ತಿ ಆಗಿ ಬೆಲ್ಲದ ರೇಟ್ ಜಾಸ್ತಿ ಆಗೈತೆ. 5,000 ಹೋಗಿದ್ದು ಸರ್ ಲಾಸ್ಟ್ ಇಯರು ಅಷ್ಟೇ. ಅದು ಬಿಟ್ರೆ ಇನ್ನು ಇತಿಹಾಸದಲ್ಲ ಆಗಿಲ್ಲ. ಹೌದು, 3 ದಿನದಿಂದ ಈಚೆಗೆ 2,000 ರೂಪಾಯಿ ಜಾಸ್ತಿ ಆಗಿದೆ. ಇಲ್ಲೆಲ್ಲ ಸಕ್ಕರೆ ಮಿಕ್ಸ್ ಮಾಡ್ತಾಯಿದ್ರು, ಮಂಡ್ಯ ಬೆಲ್ಲ ಮಾತ್ರ ಸಕ್ಕರೆ ಮಿಕ್ಸ್ ಮಾಡ್ತಾ ಇರಲಿಲ್ಲ. ಅಲ್ಲಿ ಸಕ್ಕರೆ ರೇಟ್ ಜಾಸ್ತಿ ಆದ್ರಿಂದ ಅಲ್ಲಿ ಬೆಲ್ಲದ ಪ್ರೊಡಕ್ಷನ್ ಕಮ್ಮಿ ಆಗೈತೆ. ಆದ್ದರಿಂದ ಮಂಡ್ಯದ ಬೆಲ್ಲಕ್ಕೆ ಬೇಡಿಕೆ ಜಾಸ್ತಿ ಆಗಿ ದಿಢೀರ್ ರೇಟ್ ಜಾಸ್ತಿ ಆಗುತ್ತೆ. ಒಂದು ವಾರದಿಂದ ಹೆಚ್ಚು ಕಮ್ಮಿ 2,000 ರೂಪಾಯಿ ರೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಕೃಷಿಕರಿಗೆ ಲಾಭ ಆಗ್ತಾ ಇದೆಯಾ ಮತ್ತು ಏನಂತ ಹೇಳಿ ಸರ್? ನೀರು ಇಲ್ಲೇ ಇರೋದ್ರಿಂದ ರೈತನಿಗೆ ಜಾಸ್ತಿ ಕಬ್ಬು ರೇಟ್ ಸಿಗ್ತಾ ಇಲ್ಲ. ಕಬ್ಬು ಎಷ್ಟೊತ್ತು ಖಾಲಿ ಆಗಬೇಕು ಅಂತ ಅವರಣೆ ಮರ. ಅದಕ್ಕಾಗಿ ಕಬ್ಬು ರೇಟ್ ಕಡಿಮೆ ಇದ್ದು ಬೆಲ್ಲದ ರೇಟ್ ಜಾಸ್ತಿ ಆಗುತ್ತೆ. ರೈತರಿಗೆ ಅನುಕೂಲ ಆಯ್ತು ಸರ್. ಇದೇ ರೀತಿ ಮುಂದುವರೆದ್ರೆ ಮಂಡ್ಯ ರೈತರಿಗೆ, ಥ್ರೋಟ್ ಇಂಡಿಯಾದ ರೈತರಿಗೆ ತುಂಬ ಒಳ್ಳೆ ಬೆಲೆ ಸಿಗುತ್ತೆ ಸರ್. ಎಷ್ಟು ಬರ್ತಿತ್ತು ಸರ್? ಈಗ ಎಷ್ಟು ಬರ್ತಾ ಇದೆ ಸರ್ ಸ್ಟಾಕಾ ಸರ್? ಒಂದು 25 ಲಾರಿ ಬರ್ತಾಯಿದೆ ಸರ್ ಇವಾಗ. ಇದಕ್ಕಿಂತ ಜಾಸ್ತಿ ಬರ್ತಾಯಿತ್ತು ಬೆಲ್ಲ, ಇವಾಗ ಕಡಿಮೆ ಆಗೈತೆ ಸರ್. ಜೂನ್ ಪ್ರೊಡಕ್ಷನ್ ಕಮ್ಮಿ ಐತೆ. ಇಡೀ ಪ್ರತಿ ವರ್ಷವೂ ಮಳೆ ಇರೋದ್ರಿಂದ ಜಾಸ್ತಿ ಬರ್ತಾಯಿತ್ತು. ಕಬ್ಬು ಕಡಿಮೆ ಜಾಸ್ತಿ ಇರೋದ್ರಿಂದ ಜಾಸ್ತಿ ಬೆಲ್ಲ ಬರ್ತಾಯಿತ್ತು. ಇವಾಗ ಬೆಲ್ಲ ಕಡಿಮೆ ಆಯಿತು, ಅದರಿಂದ ರೇಟ್ ಜಾಸ್ತಿ. ಬೆಲ್ಲದ ರೇಟು ಜಾಸ್ತಿ ಆಗಿದೆ, ಪ್ರೊಡಕ್ಷನ್ನು ಕಮ್ಮಿ ಆಗಿದೆ. ಈಗ ಹಿಂದೆ 1,000 ಗಾಣಗಳು ಇರ್ತಿದ್ದವು, ಈಗ 100 ಗಾಣಕ್ಕೆ ಬಂದು ನಿಂತಿದೆ. ಆಮೇಲೆ ಸಕ್ಕರೆ ರೇಟು ಜಾಸ್ತಿ ಆಗಿರೋದ್ರಿಂದ ಈಗ ಪ್ರೊಡಕ್ಷನ್ ಆಗಿದೆ. 2008ರಲ್ಲಿ ಇದೇ ರೀತಿಯಾಗಿತ್ತು. 2,000 ಒಳಗಿತ್ತು. 2008ರಲ್ಲಿ 2,000 ಮೇಲೆ ಬಂತು ಬೆಲ್ಲ. 2002, 2,500, 2,800 ಹಿಂಗಾಯಿತು. ಈ ಸಾರಿ 4,000 ಮೇಲೆ ಈ ಸಾರಿ ಬಂದಿದೆ. ಪ್ರೊಡಕ್ಷನ್ ಕಮ್ಮಿ ಇದೆ, ಸಕ್ಕರೆ ರೇಟು ಜಾಸ್ತಿ ಇದೆ. ಸಕ್ಕರೆ ರೇಟು ಇಳಿಕೆ ಆದರೆ ಸ್ವಲ್ಪ ಡೌನ್ ಆಗ್ಬೋದು. ಅದು ಗೊತ್ತಿಲ್ಲ, ಯಾವ ಥರ ಏನಾಗಿದೆ ಅಂತ ಗೊತ್ತಿಲ್ಲ. ಅದು ಆ ಥರ ಸಕ್ಕರೆದು ಇದು ಇದೇ ರೀತಿ ಸಕ್ಕರೆ ಡೌನ್ ಆದರೂ ಮಾತ್ರ ಬೆಲ್ಲನೂ ಡೌನ್ ಆಯ್ತು. ಸಕ್ಕರೆ ಮೇಲೆ ಡಿಪೆಂಡ್ ಆಗಿರೋದು. ಆಮೇಲೆ ಇಳುವರಿ ಕಮ್ಮಿ ಇದೆ, ಮಳೆ ನೀರು ಇರಲಿಲ್ಲ.
ಸ್ವಲ್ಪ ಇಳುವರಿನೂ ಕಬ್ಬಲ್ಲಿ ಕಮ್ಮಿ ಆಗಿದೆ. ಕೊಡಾಗಿದೆ. ಬೆಲೆನೂ ಕಮ್ಮಿ ಆಗಿದೆ. ಯಾಕೆಂದರೆ 1.5 1.10 ಬರ್ತಿತ್ತು, ನೀರೆಲ್ಲ ಇರಲಿಲ್ಲ, ಮಧ್ಯ ನೀರು ಕೊಡಲಿಲ್ಲ, ಮಳೆ ಬರಲಿಲ್ಲ, ಕಬ್ಬಲ್ಲಿ ಇಳುವರಿ ಕಮ್ಮಿ ಆಗಿದೆ ಗದ್ದೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.